अस्सलाम वालेकुम नाजरीन, आप देख रहे हैं आपका अपना कोलार ट्रू न्यूज़ चैनल और आपके अपने चैनल की तरफ से आप जो तस्वीरात देख रहे हैं ये डिस्ट्रिक्ट कांग्रेस ऑफिस में पिछले मरतबा जो एमपी बनकर गौतम आए हुए थे उनके बर्थडे के मौके पर डिस्ट्रिक्ट कांग्रेस ऑफिस में उनको बधाई देने के लिए शहर कोलार डिस्ट्रिक्ट के अतराफ़ किनाफ के खरिए वाले और ज़िले वाले सब मिलकर उनको बर्थडे की बधाई देने के लिए वहाँ पर जमा हुए थे। तो आप देख सकते हैं एजुकेशन सेल के बेंगलुरु से आए हुए आयशा जनरल सेक्रेटरी, इमरान खान, मंसूर, सिकंदर और शयान मुजाहिद और मंसूर कोलार सिटी ब्लॉक प्रेसिडेंट एजुकेशन सेल के और सुधीर डिस्ट्रिक्ट प्रेसिडेंट एजुकेशन सेल के और सिटी ब्लॉक प्रेसिडेंट कांग्रेस के अफसर और रूरल ब्लॉक प्रेसिडेंट मुरली और कांग्रेस लीडरान और काउंसलर रफ़ी, शफ़ी, एजाज़ नंबर 35 के काउंसलर एजाज़ और नदीम और भी कई लीडर्स वहाँ पर मौजूद थे। तो वहाँ के सारे तस्वीरात आप देख सकते हैं आपके अपने चैनल की तरफ से। अगर आपको ये तस्वीरात और चैनल पसंद आए तो आपके दोस्तों अहबाब के मोबाइल तक ज़्यादा से ज़्यादा शेयर करें ताकि कोलार के अतराफ़ किनाफ के अखबारात तस्वीरात के ज़रिए आप तक पहुँच सके। तो आप देख रहे हैं रूरल ब्लॉक प्रेसिडेंट मुरली के कहने पर, यानी कि रूरल ब्लॉक प्रेसिडेंट मुरली उनके बर्थडे के मौके पर उनको जन्मदिन की मुबारकबाद देते हुए और कांग्रेस के शाल जनाब सिटी ब्लॉक प्रेसिडेंट अफसर और गौतम और सारे लीडर्स को मुरली की तरफ से कांग्रेस पार्टी का शाल पहनाते हुए आपके अपने चैनल की तरफ से ಅದೇ ರೀತಿ ಗೋಮುಲ್ನ ನಿರ್ದೇಶಕರಾದ ಕೆಂಸಿ ಸರ್ ಆಗಮಿಸಿದರೆ ಅವರು ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯರಾದ ಬೆಳಗಾವಿ ಜಿಲ್ಲೆಯವರು ಆಗಮಿಸಿದರೆ ಅವರು ಕೂಡ ಸ್ವಾಗತ ಕೋರ್ತಾ ಇದ್ದೇವೆ. ಅದೇ ರೀತಿ ಬೆಳ್ಳೂರು ಹಿರಿಯರಾದ ಬೆಳ್ಳೂರು ಹೆಂಗಸಮ್ಮನವರು ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಕಾದ್ರಿಪುರ ಬಾಬಣ್ಣವರು ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಾಲ್ಕು ಶಾಸ್ತ್ರಿ ಆಗಮಿಸಿದರೆ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬೆಳ್ಳೂರು ಕೃಷ್ಣಣ್ಣವರು ಆಗಮಿಸಿದರೆ ಅವರು ಕೂಡ ಅದೇ ರೀತಿ ನಮ್ಮ ಅವರು ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ. ರಾಜಕಾರಣ ನಿರ್ದೇಶಕರಾದ ನಾಗರಾಜಣ್ಣವರು, ಚೌಡಪ್ಪನವರು, ಕುಮಾರಣ್ಣವರು ಎಲ್ಲರೂ ಮೂವರು ಸ್ವಾಗತ ಕೊಡ್ತಾ ಇದ್ದೀವಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಈ ಸಭೆ ಸೇರೋ ಉದ್ದೇಶ ಏನಂದ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಎಲ್ಲರ ಯುವ ನಾಯಕರು, ನಮ್ಮ ನೆಚ್ಚಿನ ನಾಯಕರು, ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕ್ರಿಯಾತ್ಮಕತೆಯಿಂದ ಯುವ ಕಾಂಗ್ರೆಸ್ ಮತ್ತೆ ಘಟಾನುಘಟಿ ನಾಯಕರುಗಳ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವಂಥ ಗೌತಮ್ ಸರ್ ಅವರು, ಅದ್ರ ಜೊತೆಗೆ ಕೆಪಿಸಿಸಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ಗೌತಮ್ ಸರ್ ಅಲ್ಲಿ ನಾವು ಮನವಿ ಮಾಡೋದೇನೆಂದ್ರೆ, ನೀವು ಸತತವಾಗಿ ಕಾಂಗ್ರೆಸ್ ಪಕ್ಷದ ಜೊತೆ ನಮ್ಮ ಕೋಲಾರ ಕಾಂಗ್ರೆಸ್ ಜೊತೆ ಬರ್ತಾ ಇದ್ರೆ ನಮಗೆಲ್ಲ ಹುಮ್ಮಸ್ ಬರುತ್ತೆ. ನಿಮ್ಮ ನಾಯಕತ್ವ ನಮ್ಗೆ ಅಗತ್ಯ ಇದೆ. ನೀವು ಬಂದಿರೋದ್ರಿಂದ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಉತ್ಸಾಹ ಮೂಡಿದೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗಿದೆ. ವಿಶೇಷವಾಗಿ ನಾವು ಇಲ್ಲಿರೋ ಅರ್ಧ ಜನಕ್ಕೆ ಕಾಲ್ ಮಾಡಿಲ್ಲ, ವಾಲಂಟ್ರಿ ಆಗಿ ಸುಮಾರು ಜನ ಬಂದಿದ್ದಾರೆ. ಇವರೆಲ್ಲ ನಿಮ್ಮ ಮೇಲೆ ಅಭಿಮಾನಕ್ಕೆ, ನಿಮ್ಮ ಮೇಲೆ ಇರೋ ಪ್ರೀತಿಗೆ ಬಂದಿದ್ದಾರೆ. ಹಾಗೆ ಗೌತಮ್ ಸರ್ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ಕೊಳ್ತಾ ಬಂದಿದ್ದಾರೆ. ಮೊನ್ನೆ ಒಂದು ಗೋಪಾಲ್ ಅವರಿಗೆ ಒಂದು ಇನ್ಸಿಡೆನ್ಸ್ ಹೇಳಿ, ಮೊನ್ನೆ ಒಂದು ಸಹಾಯ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾವು ಶಾಸಕರು, ಗೋಪಾಲ್ಗೌಡರು ಭಾಗವಹಿಸಿದ್ವಿ. ಅದಾದ್ಮೇಲೆ ಏನಾಗುತ್ತೆ, ಅವರು ಇನ್ನೂ ಬೇರೆ ಡೆಸ್ಟಿನೇಷನ್ ಕರೆದಿದ್ದಾರೆ. ನಾವು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಮೇಲೆ ಅಲ್ಲಿ ಮಲ್ಲೇಶ್ ಬಾಬು ಲೋಕಸಭಾ ಸದಸ್ಯರು ಹಾಜರಿದ್ದಾರೆ.
ಅಲ್ಲಿ ಸ್ಪೀಚ್ ಮಾಡುವಂತ ಒಬ್ಬ ಜಮೀರ್ ಖಾನ್ ಅಂತ ಹೇಳ್ಬಿಟ್ಟು ಆ ನಮ್ಮ ಜಾಗದಲ್ಲಿ ಸ್ಪೀಚ್ ಮಾಡುವಾಗ ನಮ್ಮ ಲೋಕಸಭಾ ಸದಸ್ಯರು ಗೌತಮ್ ಸರ್ ಆಫೀಸ್ ಸದಸ್ಯರಿದ್ರು ನೀವು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇದ್ರು ಜನರ ಭಾವನೆಗಳಲ್ಲಿ ಅದು ಮೊನ್ನೆ 2 ದಿನದಿಂದ ನಡೆದಿರೋದು ಸರ್, 2 ದಿನ ಆಯ್ತಲ್ಲ. ಆ ಸ್ಪೀಚಲ್ಲಿ ಅವರು ಸ್ವಾಗತ ಕೋರೋ ಟೈಮಲ್ಲಿ ಗೌತಮ್ ಸರ್ ಅವ್ರ ಹೆಸರು ಈ ತರ ನಿಮ್ಮ ಈಗಲೂ ಕ್ಷೇತ್ರದಲ್ಲಿದೆ, ನಾವೆಲ್ಲ ನಿಮ್ಮ ಜೊತೆಗೆ ದಯಮಾಡಿ ಎಲ್ಲರೂ ಕೈ ಹಾಕೋದ್ರ ಮುಖಾಂತರ ನಾವು ಗೌತಮ್ ಸರ್ ಜೊತೆ ಇದ್ದೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರೆಲ್ಲ ನಿಮ್ಮ ಜೊತೆ ಇದ್ದೀವಿ. ನೀವು ಧೈರ್ಯವಾಗಿ ನೀವು ಕೆಲಸ ಮಾಡಿ, ನಾವು ನಾಯಕರು ಅಗತ್ಯ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಇದೆ ಅಂತೇಳಿ. ಇದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸರ್ಕಾರ ಇದೆ, ನಮ್ಮ ಶಾಸಕರಿದ್ದಾರೆ, ನಾವೆಲ್ಲ ಒಟ್ಟಿಗೆ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಮಾತಾಡ್ತಾ ತಾವು ಈ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ ತಾವೇ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ. ಆಶಾ ಸುಲ್ತಾನ್ ಮೇಡಮ್ ಅವರಿಗೆ ಅವರು ಸ್ವಾಗತ ಕೊಡ್ತೇವೆ. ಮೊದಲಿಗೆ ನಮಗೆಲ್ಲ ನೂತನ ವರ್ಷದ ಬಯಸ್ತೀನಿ. 2026 ಭಗವಂತ ನಮಗೆಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಅಮೋಘವಾಗಿರಬೇಕು ಅಂತ ಹೇಳಿ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಗ್ರಾಮೀಣ ಮತ್ತು ನಗರ ಬ್ಲಾಕ್ ಅಧ್ಯಕ್ಷರುಗಳೇ, ಎಲ್ಲರೂ ಬಹಳ ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ನಾಯಕರುಗಳೇ, ವೇದಿಕೆ ಮುಂಭಾಗ ಇರುವ ಎಲ್ಲ ನಾಯಕರುಗಳೇ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಕಡೆಯಿಂದ ಬಂದಿರುವಂಥ ಕಾಂಗ್ರೆಸ್ನ ಬಂಧುಗಳೇ, ನಂದು ಜನವರಿ 1ನೇ ತಾರೀಕು ಜನ್ಮದಿನ. ಅವತ್ತೇ ಬರ್ಬೇಕಂತ ಕೇಳಿದ್ರು. ನಾವು 31 ನೈಟ್ ಸುಮಾರು ಜನ ಪಾರ್ಟಿಗಳು ಮಾಡಿ ನಾವು ಸುಸ್ತಾಗಿರ್ತೀವಿ, ಅದಕ್ಕೆ ಬರೋಕ್ಕಾಗಲ್ಲ. 3ನೇ ತಾರೀಕು ಬರ್ತೀವಿ ನೀವು ಹೇಳಿದ್ದಕ್ಕೆ 3ನೇ ತಾರೀಕು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮಗೆಲ್ಲ ಧನ್ಯವಾದಗಳು. ನಮ್ಮ ಮೇಲೆ ಇರುವ ಪ್ರೀತಿ ಅಭಿಮಾನಿಗಳಿಗೆ ನಾನು ಇವತ್ತು ಚಿರಋಣಿಯಾಗಿರ್ತೀನಿ. 2024 ಎಲೆಕ್ಷನ್ ನಂತರ ನಾನು ಬಹಳ ಕಡಿಮೆ ಮಾಡ್ತಾ ಇದ್ದೆ, ಯಾಕಂದ್ರೆ ನನಗೊಂದು ಜಿಲ್ಲಾ ಅಧ್ಯಕ್ಷರ ಜವಾಬ್ದಾರಿ ಇತ್ತು ಬೆಂಗಳೂರಲ್ಲಿ. ಅದನ್ನ ಬಿಡುವಂತ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಸುಮಾರು ಸರಿ ಶಾಸಕರು ಕೇಳಿದಾಗ ನೀವು ಇಲ್ಲೂ ಬಹಳ ಕಾನ್ಸಂಟ್ರೇಟ್ ಮಾಡಬೇಕು ಅಂದಾಗ ನಾನು ನಮ್ಮ DCM ಹಾಗೂ ನಮ್ಮ ಅಧ್ಯಕ್ಷರಾದ ನಮ್ಮ DK ಶಿವಕುಮಾರ್ ಅವರು ಮುಂದೆ ನಾನು ಹೇಳ್ಕೊಂಡಾಗಿದ್ದಾರೆ ಪರಿಸ್ಥಿತಿ ಅಂದಾಗ, ಮತ್ತೆ ನೀವು ಬೆಂಗಳೂರಿನ ಅಧಿಕಾರ ನಾನು ಸದಾ ಯಾವಾಗಲೂ ನೀವು ಯಾವಾಗ ಫೋನ್ ಮಾಡಿದ್ರು ನಾನು ಕರೀಬೋದು. ನಾನು ಸಂಘಟನೆಯ ಈ ಪಕ್ಷ ಬೆಳಿಬೇಕು ಅಂತ ಹೇಳಿ ನಾನು ಯಾವತ್ತೂ ನಿಮ್ಮ ಜೊತೆಗೆ ಇರ್ತೀನಿ. ಮುಖ್ಯವಾಗಿ ಈಗ ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳು ನೀವು ನೋಡ್ತಾನೆ ಇದ್ದೀರ. ಕಾಂಗ್ರೆಸ್ ಪಕ್ಷ ಏನು 20 ವರ್ಷಗಳಿಂದ ಬಡವರ ಪರ, ಈಗ ದಲಿತರ ಪರ, ಅಲ್ಪಸಂಖ್ಯಾತರ ಪರ ಕೆಲಸ ಮಾಡ್ಕೊಂಡು ಬದುಕಂತ ಒಂದು ಭದ್ರತೆ ಏನು ತಂದುಕೊಂಡಿದ್ದು 11 ವರ್ಷಗಳಿಂದ ಇದನ್ನ ಕ್ರಮೇಣ ಕೋಮು ನಿರ್ದೇಶಕರಾದ ಚನ್ಮನ್ ರಮೇಶ್ ರಾಮಸರ್ ಅವರು ಸ್ವಾಗತ ಕೊಡ್ತಾರೆ. ವ್ಯವಸ್ಥಿತವಾಗಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಬಿಜೆಪಿನವರು ನಮ್ಮ ಏನು ಭದ್ರವಾಗಿ ಉನ್ನತಿ ಆಗ್ಬಿಟ್ಟು ಅದು ಹೊಡಿತಾನೆ ಬರ್ತಾ ಇದ್ದಾರೆ. ನಾವು ಅದೇ ರೀತಿ ಕೆಲವರು ಬಿಜೆಪಿಯವರ ಮಾತು ಕೇಳಿಕೊಂಡು ಅವರೇನೋ ಈ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕೆಲವರು ಆ ಪಕ್ಷಕ್ಕೆ ಓಟ್ ಹಾಕುವಂತ ಮತ್ತು ಅದರ ಬೆಂಬಲಿತ ಪಕ್ಷಗಳಿಗೆ ಓಟ್ ಹಾಕುವಂತ ಕೆಲಸ ನಡೆದಿರೋದ್ರಿಂದ ನಾವು ಈ ಸತಿ ಬರೀ ಒಂದು 25 ಪಾರ್ಲಿಮೆಂಟ್ ಸೀಟ್ ಎಕ್ಸ್ಟ್ರಾ ಬಂದಿದ್ರೆ ನಮಗೆ ಕೇಂದ್ರ ಸರ್ಕಾರ ನಾವಿವತ್ತು ಅಧಿಕಾರದಲ್ಲಿದ್ದಾರೆ. ಅವ್ರು ಯಾವ ರೀತಿ ಈಗ SIR ಅಂತ ಏನು ಸ್ಟಾರ್ಟ್ ಮಾಡೋರು, ಇದು ಬಹಳ ನಾವು ಎಚ್ಚರಿಕೆಯಿಂದ ಇರಬೇಕು. ಈ SIR ಹೆಸರಲ್ಲಿ ಬಿಹಾರಲ್ಲಿ ಲಕ್ಷಾಂತರ ಓಟ್ಗಳು ತೆಗೆದು
ಇವರು ಬರೀ ಮೈನಾರಿಟಿನ ಟಾರ್ಗೆಟ್ ಮಾಡ್ತಾ ಇಲ್ಲ, ಯಾರ್ಯಾರು ಬಿಜೆಪಿಗೆ ವೋಟ್ ಹಾಕಲ್ಲ ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾರೆ. ಈಗ ನೀವು ನೋಡಿರ್ಬೋದು, ಅವರು ಸತತವಾಗಿ 3 ಬಾರಿ ಅಧಿಕಾರ ಆಗಿದ್ದಾರೆ ಬಿಹಾರದಲ್ಲಿ. 3ನೇ ಸತಿ ಅತಿ ಹೆಚ್ಚು ಸೀಟ್ಗಳು ಗೆಲ್ತಾರೆ. 245ರಲ್ಲಿ 204 ಎಲ್ಲ ಗೆಲ್ತಾರೆ, 205 ಗೆಲ್ತಾರೆ. ಏನ್ ಅಂತ ಕೆಲಸ ಏನ್ ಮಾಡ್ಬಿಟ್ಟಿದ್ರು, ಅಥವಾ ಏನ್ ಮೋದಿ ಸತ್ತೋಗಿದ್ರ, ಯಾರು ಸತ್ತೋಗಿದ್ರು, ಯಾವ ಅನುಕಂಪದ ಆಧಾರದ ಮೇಲೆ 204 ಸೀಟ್ ಬಂದಿದೆ ಅಂತದೇನು ಇಲ್ಲ. ಬರೀ ಮೋಸ. ಈ SIR ಅಲ್ಲಿ ಯಾರ್ಯಾರು ಬಿಜೆಪಿ ವೋಟ್ ಹಾಕಲ್ಲ ಅಂತ ವೋಟ್ಗಳೆಲ್ಲ ತೆಗೆದು ಬೇರೆ ರಾಜ್ಯಗಳಿಂದ ಬೋಗಸ್ ವೋಟರ್ಸ್ ನ ಕರ್ಕೊಂಡ್ಬಂದು ವೋಟ್ ಹಾಕಿಸಿ ಅವರು ಇವತ್ತು ಬಿಹಾರದಲ್ಲಿ ನಿರೂಪಣೆ ಮಾಡಿದ್ದಾರೆ ಮೋಸದಿಂದ ಯಾವ ಮಟ್ಟಕ್ಕೆ ಗೆಲ್ಬಹುದು ಅಂತ. ಮೊನ್ನೆ ತಮಿಳುನಾಡಲ್ಲಿ ಕೂಡ 94 ಲಕ್ಷ ವೋಟರ್ಸ್ ತೆಗೆದಿದ್ದಾರೆ. ವೆಸ್ಟ್ ಬೆಂಗಾಲ್ ಅಲ್ಲಿ 1 ಕೋಟಿ ತೆಗೆದಿದ್ದಾರೆ. ನೆಕ್ಸ್ಟ್ ನಮಗೂ ಬರ್ತದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. SIR ಮಾಡುವಾಗ ನಾವು ಏನು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಯೊಂದು ಮನೆಗೆ ಹೋಗಿ ಈ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರಿವಿಷನ್ ಅಂತ ಏನ್ ಮಾಡ್ತಾರೆ, BLOಗಳು ಯಾರು ಬರ್ತಾರೆ ಅವ್ರ ಹಿಂದೆ ಬಿದ್ದು ಪ್ರತಿಯೊಬ್ಬರ ಓಟು ಹಾಕ್ಸುವಂತ ಪ್ರತಿಯೊಬ್ಬ ಓಟಲ್ಲಿ ಎಂಟರ್ ಆಗಬೇಕು, ವೋಟರ್ ಲಿಸ್ಟ್ಗೆ ಆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಬಹಳ ಕಷ್ಟವಾದ ವಾತಾವರಣ ಬರ್ತದೆ. ಏನೇ ಆಗಲಿ, ಇದು ಪಕ್ಷದ ವಿಚಾರ. ಪಕ್ಷದ ನಾವು ಪಕ್ಷನ ಹೇಗೆ ಬೆಳೆಸಬೇಕು ಅಂತ ಹೇಳಿ ದಿನನಿತ್ಯ ನಾವು ಸಭೆಗಳನ್ನು ಮಾಡ್ತಾ ಇರ್ತೀವಿ. ನಿಮಗೆ ಕೋಲಾರಕ್ಕೆ ನೂತನವಾಗಿ 2 ಉತ್ತಮ ಅಧ್ಯಕ್ಷಗಳನ್ನ ಪಕ್ಷ ಕೊಟ್ಟಿದೆ. ನೇತೃತ್ವದಲ್ಲಿ ಪಕ್ಷ ಕೋಲಾರದ ಮಟ್ಟಿಗೆ ಬಹಳ ಸದೃಢವಾಗಿ ಬೆಳಿಬೇಕಂತ ಹಾರೈಸ್ತಾ ನನ್ನನ್ನು ಕರೆದು ಇಲ್ಲಿ ಸನ್ಮಾನ ಮಾಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. 2026 ಇಸ್ವಿ ಮೊದಲನೇ ತಿಂಗಳದ ಪರವಾಗಿ ಬಂದು ಇವತ್ತು ಎಲ್ಲರೂ ಕುರಿತು ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ತಿಳಿಸ್ತಾ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ಮುಖಂಡರು ಆಗಮಿಸಿದ್ರೆ ಎಲ್ಲರೂ ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಈ ಕಾರ್ಯಕ್ರಮ ಸ್ವಾಗತ ಕೋರ್ತಾ ಇದ್ವಿ. ಈಗ ಗೌತಮ್ ಸರ್ಗೆ ಹಾರ ತಂದಿರೋರು ಸನ್ಮಾನ ಮಾಡಿ ಕೋರಬೇಕು. ಅದೇ ರೀತಿ ಅವರ ಜನರಲ್ ಸೆಕ್ರೆಟರಿ ಕೋಲಾರ ಮೊದಲನೇ ಬಾರಿ ಬಂದಿದೆ, ಅದು ಕೂಡ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.